Hello everyone, welcome to my channel Fluent English. ಇವತ್ತು ನಾವು ದಿನನಿತ್ಯ ಉಪಯೋಗಿಸುವ ಇಂಗ್ಲಿಷ್ ವೊಕ್ಯಾಬ್ಯುಲರಿಯನ್ನು ಕಲಿಯೋಣ. ರೆವೆಂಜ್ ಅಂದರೆ ಸೇಡು ತೀರಿಸು ಅಥವಾ ಪ್ರತೀಕಾರ. She took revenge on her bully. ಆಕೆ ತನ್ನ ದಬ್ಬಾಳಿಕೆಯ ಮೇಲೆ ಸೇಡು ತೀರಿಸಿಕೊಂಡಳು. Revenge is not a good idea. ಸೇಡು ತೀರಿಸಿಕೊಳ್ಳುವುದು ಒಳ್ಳೆಯ ಉಪಾಯವಲ್ಲ. Revenge won't fix the past. ಪ್ರತೀಕಾರವು ಹಿಂದಿನದನ್ನು ಸರಿಪಡಿಸುವುದಿಲ್ಲ. Humiliate. ಅವಮಾನ. The teacher never tries to humiliate the students. ಶಿಕ್ಷಕರು ಎಂದಿಗೂ ವಿದ್ಯಾರ್ಥಿಗಳನ್ನು ಅವಮಾನಿಸಲು ಪ್ರಯತ್ನಿಸುವುದಿಲ್ಲ. They humiliated her by laughing at her outfit. ಅವಳ ಉಡುಪನ್ನು ನೋಡಿ ನಗುವ ಮೂಲಕ ಅವಳನ್ನು ಅವಮಾನಿಸಿದರು. He didn't want to humiliate his friend by pointing out the mistake. ತಪ್ಪನ್ನು ತೋರಿಸುವ ಮೂಲಕ ತನ್ನ ಸ್ನೇಹಿತನನ್ನು ಅವಮಾನಿಸಲು ಅವನು ಬಯಸಲಿಲ್ಲ. Alternative. ಪರ್ಯಾಯ. Do you have an alternative plan for the trip? ಪ್ರವಾಸಕ್ಕಾಗಿ ನೀವು ಪರ್ಯಾಯ ಯೋಜನೆಯನ್ನು ಹೊಂದಿದ್ದೀರಾ? You can suggest an alternative solution to the problem. ನೀವು ಸಮಸ್ಯೆಗೆ ಪರ್ಯಾಯ ಪರಿಹಾರವನ್ನು ಸೂಚಿಸಬಹುದು. Is there an alternative method to learn this skill? ಈ ಕೌಶಲ್ಯವನ್ನು ಕಲಿಯಲು ಪರ್ಯಾಯ ಮಾರ್ಗವಿದೆಯೇ?